ಮೋದಿ ಸಂಪುಟದಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶ ಇಲ್ಲ. ದಲಿತ ಹಾಗೂ ಒಬಿಸಿ ಕೋಟಾದ ಸಂಸದರಿಗೂ ಕೂಡ ನಿರಾಸೆ. ದಲಿತ ಕೋಟಾದಲ್ಲಿ ಜಿಗಜಿಣಗಿ ಹಾಗೂ ಕಾರಜೋಳಗೂ ಶಾಕ್ ಆಗಿದೆ. ಒಂದು ಕಡೆಯಲ್ಲಿ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವಂತಹ ನಿರೀಕ್ಷೆಯಲ್ಲಿ ಇದ್ರು. ಕೊನೆ ಕ್ಷಣದಲ್ಲಿವರೆಗೂ ಕೂಡ ಅವರಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಇವರಿಬ್ಬರ ಹೆಸರು ಕೂಡ ಇದೀಗ ಮಿಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ದಲಿತ ಹಾಗೂ ಒಬಿಸಿ ಕೋಟಾದ ಸಂಸದರಿಗೂ ಕೂಡ ನಿರಾಸೆ ಆಗಿದೆ. ದಲಿತ ಕೋಟಾದಲ್ಲಿ ಜಿಗಜಿಣಗಿ ಹಾಗೂ ಕಾರಜೋಳ ಅವರಿಬ್ಬರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಒಬಿಸಿ ಕೋಟಾದಲ್ಲಿ ಸಚಿವ ಸ್ಥಾನದ ಆಸೆಯಲ್ಲಿದ್ದವರಿಗೆ ಈಗ ನಿರಾಸೆ ಆಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಿರಬಹುದು, ಜೊತೆಗೆ ಪಿಸಿ ಮೋಹನ್ ಅವರಿಗೂ ಕೂಡ ನಿರಾಸೆಯಾಗಿದೆ. ಇನ್ನು ಮತ್ತೊಂದು ಕಡೆ ಯಡಿಯೂರಪ್ಪ ಪುತ್ರ ರಾಘವೇಂದ್ರಗೂ ಕೂಡ ಸಚಿವ ಸ್ಥಾನ ಇಲ್ಲ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ರಾಜ್ಯದಲ್ಲಿ 5 ಈಗಾಗಲೇ ಸಚಿವ ಸ್ಥಾನ ನೀಡುವ ಬಗ್ಗೆ ಈಗ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಪ್ರಮುಖವಾಗಿ ಯಾರೆಲ್ಲ ಈ ಬಾರಿಯ ಸಂಪುಟದಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂಥ ಹೆಸರುಗಳು ಓಡಾಡ್ತಾ ಇತ್ತು. ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಶೆಟ್ಟರ್ ಆಗಿರಬಹುದು, ಅದರ ಜೊತೆಯಲ್ಲಿ ಜಿಗಜಿಣಗಿ, ಕಾರಜೋಳ ಇವರ ಹೆಸರುಗಳು ಕೂಡ ಓಡಾಡ್ತಾ ಇತ್ತು. ಆದರೆ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದಿದ್ದಾರೆ ನಾಯಕರು. ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದ ಪ್ರಹ್ಲಾದ್ ಜೋಶಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅಲ್ಲಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಯಡಿಯೂರಪ್ಪನವರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜೋಶಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿಯಾದರು, ಅವರಿಂದ ಆಶೀರ್ವಾದವನ್ನ ಪಡೆದರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ರಾಜ್ಯದ ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಯಡಿಯೂರಪ್ಪನವರು. ಮೋದಿ ಸಂಪುಟದಲ್ಲಿ ಬಸವರಾಜ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶ ಇಲ್ಲ. ದಲಿತ ಹಾಗೂ ಒಬಿಸಿ ಕೋಟಾದ ಸಂಸದರಿಗೂ ಕೂಡ ನಿರಾಸೆ. ದಲಿತ ಕೋಟಾದಲ್ಲಿ ಜಿಗಜಿಣಗಿ ಹಾಗೂ ಕಾರಜೋಳಗೂ ಶಾಕ್ ಆಗಿದೆ. ಒಂದು ಕಡೆಯಲ್ಲಿ ಬೊಮ್ಮಾಯಿ ಹಾಗೂ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವಂತಹ ನಿರೀಕ್ಷೆಯಲ್ಲಿ ಇದ್ರು. ಕೊನೆ ಕ್ಷಣದಲ್ಲಿವರೆಗೂ ಕೂಡ ಅವರಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಇವರಿಬ್ಬರ ಹೆಸರು ಕೂಡ ಇದೀಗ ಮಿಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ದಲಿತ ಹಾಗೂ ಒಬಿಸಿ ಕೋಟಾದ ಸಂಸದರಿಗೂ ಕೂಡ ನಿರಾಸೆ ಆಗಿದೆ. ದಲಿತ ಕೋಟಾದಲ್ಲಿ ಜಿಗಜಿಣಗಿ ಹಾಗೂ ಕಾರಜೋಳ ಅವರಿಬ್ಬರಿಗೂ ಕೂಡ ಈಗ ಶಾಕ್ ಉಂಟಾಗಿದೆ. ಒಬಿಸಿ ಕೋಟಾದಲ್ಲಿ ಸಚಿವ ಸ್ಥಾನದ ಆಸೆಯಲ್ಲಿದ್ದವರಿಗೆ ಈಗ ನಿರಾಸೆ ಆಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಆಗಿರಬಹುದು, ಜೊತೆಗೆ ಪಿಸಿ ಮೋಹನ್ ಅವರಿಗೂ ಕೂಡ ನಿರಾಸೆಯಾಗಿದೆ. ಇನ್ನು ಮತ್ತೊಂದು ಕಡೆ ಯಡಿಯೂರಪ್ಪ ಪುತ್ರ ರಾಘವೇಂದ್ರಗೂ ಕೂಡ ಸಚಿವ ಸ್ಥಾನ ಇಲ್ಲ ಅನ್ನುವಂಥದ್ದು ಖಚಿತ ಆಗ್ತಾ ಇದೆ. ರಾಜ್ಯದಲ್ಲಿ 5 ಈಗಾಗಲೇ ಸಚಿವ ಸ್ಥಾನ ನೀಡುವ ಬಗ್ಗೆ ಈಗ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಪ್ರಮುಖವಾಗಿ ಯಾರೆಲ್ಲ ಈ ಬಾರಿಯ ಸಂಪುಟದಲ್ಲಿ ಅವಕಾಶವನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂಥ ಹೆಸರುಗಳು ಓಡಾಡ್ತಾ ಇತ್ತು. ಬಸವರಾಜ ಬೊಮ್ಮಾಯಿ ಆಗಿರಬಹುದು, ಶೆಟ್ಟರ್ ಆಗಿರಬಹುದು, ಅದರ ಜೊತೆಯಲ್ಲಿ ಜಿಗಜಿಣಗಿ, ಕಾರಜೋಳ ಇವರ ಹೆಸರುಗಳು ಕೂಡ ಓಡಾಡ್ತಾ ಇತ್ತು. ಆದರೆ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದಿದ್ದಾರೆ ನಾಯಕರು. ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದ ಪ್ರಹ್ಲಾದ್ ಜೋಶಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅಲ್ಲಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಪ್ರಹ್ಲಾದ್ ಜೋಶಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಯಡಿಯೂರಪ್ಪನವರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ಪ್ರಹ್ಲಾದ್ ಜೋಶಿ ಅವರು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜೋಶಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ನಲ್ಲೂ ಕೂಡ ಅವರು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿಯಾದರು, ಅವರಿಂದ ಆಶೀರ್ವಾದವನ್ನ ಪಡೆದರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಎಸ್ ಯಡಿಯೂರಪ್ಪನವರನ್ನ ರಾಜ್ಯದ ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಯಡಿಯೂರಪ್ಪನವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.